ಚೆನ್ನಾಗಿದ್ದೀರಾ? ನಾನಿವತ್ತು ದುಬೈಯಲ್ಲಿರೋ ಒಂದು ಮಾಲಿಗೆ ಬಂದಿದ್ದೇನೆ. ಮೂವಿ ವಾಚ್ ಮಾಡೋದಕ್ಕೋಸ್ಕರ ಹಸ್ಬೆಂಡ್ ಜೊತೆ ಬಂದಿದ್ದೇನೆ. ಯಾವ ಮೂವಿ, ಎಷ್ಟೊತ್ತಿಗೆ, ಇವಾಗ ಟೈಮ್ ಎಷ್ಟಾಯಿತು? ಟೈಮ್ 10:30 ಆಯಿತು. 10:45ಗೆ ಶೋ ಇರೋದು. ಸೊ ತುಂಬ ದಿನ ಆಯಿತು ಮೂವಿ ವಾಚ್ ಮಾಡಿ. ಸೊ ಇವತ್ತು ಹಸ್ಬೆಂಡ್ ಜೊತೆ, ನಾನು ಹಸ್ಬೆಂಡು ಇಬ್ಬರೇ ಮೂವಿ ವಾಚ್ ಮಾಡೋಣ ಅಂತ ಬಂದಿದ್ದೇವೆ. ಬನ್ನಿ, ಒಳಗಡೆ ಕರ್ಕೊಂಡು ಹೋಗ್ತೀನಿ. ಸ್ಕ್ಯಾನ್ ಮಾಡ ಯಾವುದ್ರಲ್ಲಿ? ಸಿನಿಮಾ 2ನಾ? ಮೆಗಾಡ್ರಿ ಕೇಳಿತಾ? ಚೂರು ಮೆಗಾಡಿ. ಸಿನಿಮಾ 2 ಅಂತೆ, ಹುಡುಕ್ತಾ ಹೋಗ್ತಿದ್ದೇವೆ. 10:45. ಇವತ್ತೇನೋ ಬೇಗ ಬಂದುಬಿಟ್ವಿ. ಅಂದರೆ ಸಾಲಿಕ್ಕಿತ್ತಲ್ಲ, ಸಾಲಿಕ್ ರೂಟಲ್ಲಿ ಬಂದದ್ದು. 4 ದಿರಮ್ ಕಟ್ ಆಗ್ತದೆ, ಇಲ್ದಿದ್ರೆ ಹಾಫ್ ಆನ್ ಅವರ್. ಸೊ ಲೇಟ್ ಆಯಿತು ಅಂದ್ಕೊಂಡ್ವೆ, ಲೇಟ್ ಏನಾಗಲಿಲ್ಲ. ಅಂದರೆ 10 ಮಿನಿಟ್ಸಲ್ಲಿ ನಾವು ತಲುಪಿಟ್ವೆ. ಈ ಮಾಲಿಗೆ ಫಸ್ಟ್ ಟೈಮ್ ಬಂದದ್ದು. ಇದು ಗ್ರ್ಯಾಂಡ್ ಹಯಾತ್ ಮಾಲ್ ಅಂತ ಹೇಳಿಕೊಂಡು ಸಿನಿಮಾ ಒಳಗೆ ಹೋಗ್ತಿದ್ದೇನೆ. ಬನ್ನಿ. ಎಷ್ಟು ಸೀಟ್ ನಂಬರ್? ಎಷ್ಟು ಸೀಟ್ ನಂಬರ್ ನೋಡ್ತಾನೆ. ಹೌಸ್ಫುಲ್ 5 ಮೂವಿಗೆ ಬಂದಿದ್ದೇನೆ ನಾನು. ಮೂವಿ ಹೇಗಿತ್ತು ಅಂತ ರಿವ್ಯೂಸ್ ನಾನು ನಿಮಗೆ ಹೇಳ್ತೇನೆ ನೋಡಿ ಬಂದಮೇಲೆ. ಮತ್ತು ಹೌದು, ಅಕ್ಷಯ್ ಕುಮಾರ್ ಮೂವೀಸ್ ಅಂದರೆ ನನಗೆ ತುಂಬ ಇಷ್ಟ ಮೊದಲಿಂದು. ಅಂದರೆ ಅವರು ಮೂವಿ ಮಾಡ್ತಾರೆ ನೋಡಿ, ಅದು ಒಂದು ವರ್ಷಕ್ಕೊಂದು 5-6 ಮೂವೀಸ್ ಮಾಡ್ತಾರೆ. ಹಿಟ್ ಅಂತಲ್ಲ, ಬಟ್ ಪೈಸಾ ವಸೂಲ್ ಥರ ಮೂವೀಸ್ ಅದು. ನನಗಿಷ್ಟ ಅವರು, ಏಕೆಂತ ಹೇಳಿದರೆ ಅವರ ಆ್ಯಕ್ಟಿಂಗ್ ಚೆನ್ನಾಗಿರ್ತದೆ, ಡ್ಯಾನ್ಸ್ ಅಲ್ಲದೆ ಇದ್ದರೂ ಎಂಟರ್ಟೈನಿಂಗ್ ಆಗಿರ್ತದೆ. ಮತ್ತು ಜೋಕ್ಸ್, ಮತ್ತು ಅವರ ಫೈಟ್, ಸ್ಟಂಟ್ಸ್, ಇದೆಲ್ಲ ನನಗೆ ಇಷ್ಟ ಆಗ್ತದೆ. ವೆರಿ ಚೂಸಿ ಆ್ಯಕ್ಟರ್ ಸೆಲೆಕ್ಟ್ ಮಾಡೋದ್ರಲ್ಲಿ. ಹೌಸ್ಫುಲ್ 1, 2, 3, 4 ಈ ಥರ ನೋಡಿದ್ದೇನೆ ನಾನು, ಗೊತ್ತಿಲ್ಲ 1, 2, 3 ಸುಮಾರು ಬಂದಿದ್ದಲ್ಲ. ಸೊ ನೋಡೋಣ ಹೌಸ್ಫುಲ್ 5 ಹೇಗಿರ್ತದೆ ಅಂತ. ಅಭಿಷೇಕ್ ಬಚ್ಚನ್ ಕೂಡ ಇದ್ದಾರೆ ಅಲ್ವಾ. ಸೊ ನೈಟ್ 11 ಗಂಟೆ ಇವಾಗ ಮೂವಿ ಸ್ಟಾರ್ಟ್ ಆಗ್ಲಿಕ್ಕಾಯಿತು. ನೋಡಿಬಿಟ್ಟು ಬರ್ತೀನಿ. ಕ್ಯಾಚ್ ಯು ಲೇಟರ್. ಹಾಯ್. ಫಿಲ್ಮ್ ಮುಗೀತಾಯ್ತಾ? ಫಿಲ್ಮ್ ಮುಗೀತು, ಇವಾಗ ಹೊರಟ್ವೆ. 2 ಗಂಟೆ 11 ನಿಮಿಷ ಆಯಿತು. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮೂವಿ ರಿವ್ಯೂ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಒಂದು 5ಅಲ್ಲಿ 3 ಸ್ಟಾರ್ಸ್ ಕೊಡ್ಬೋದು. ಅಂದರೆ ಒಂದು ಟೈಮ್ ಪಾಸ್ ಮೂವಿ ಅಂತ ಹೇಳ್ಬೋದು. ಮೈಟ್ ಬಿ ನಮಗಷ್ಟು ಇಷ್ಟ ಆಗಿಲ್ಲ, ಯಾಕೆಂತ ಹೇಳಿದರೆ ಕಾನ್ಸೆಪ್ಟ್ ಓರಿಯೆಂಟೆಡ್ ಮೂವೀಸ್ ನಮಗೆ ಸ್ವಲ್ಪ ಇಷ್ಟ ಆಗ್ತದೆ. ಬಟ್ ಸ್ಟಿಲ್ ಓಕೆ, ಒನ್ ಟೈಮ್ ವಾಚ್ ಮಾಡ್ಬೋದು. ಅಕ್ಷಯ್ ಕುಮಾರ್ ಫ್ಯಾನ್ಸ್ ಅಲ್ವಾ. ಸಿ ಯು ದೆನ್. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ಅಂಟಿಲ್ ದೆನ್, ಸರ್ವೇ ಜನ ಸುಖಿನೋ ಭವಂತು. Exit the roundabout onto 9th Street.